ಎಲ್ರಿಗೂ, ಎಲ್ಲ ವೀಕ್ಷಕರಿಗೂ ಮತ್ತು ಎಲ್ಲ ಸಿನಿ ರಸಿಕರಿಗೂ ನಿಮ್ಮ ಪ್ರೀತಿಯ ದುನಿಯಾ ವಿಜಯ್ ಮಾಡೋ ನಮಸ್ಕಾರ. ನನ್ನ ಲೈಫ್ನಲ್ಲಿ ಯಾವಾಗಲೂ ನಾನು ಕಷ್ಟಪಟ್ಟಂಗೆ ಇನ್ನೊಬ್ಬರು ಪಡಬಾರ್ದು, ಸ್ಪೆಷಲಿ ಸಿನಿಮಾ ಅಂತ ಬಂದಾಗ ಅನ್ನೋ ಒಂದು ನಿಟ್ಟಿನಲ್ಲಿ ಯಾವಾಗಲೂ ಹೊಸಬರು ಯಾರೇ ಬರಲಿ ಮತ್ತು ಕಷ್ಟಪಡೋರು ಯಾರೇ ಬರಲಿ ಅವರ ಸಿನಿಮಾಗಳಿಗೆ ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಸೊ ನೀವೆಲ್ಲ ಗೊತ್ತಿರೋ ಹಾಗೆ ಸಲಗ ಭೀಮಾ ಆಗ್ಬೋದು, ಹೊಸ ಹೊಸ ಕಲಾವಿದರನ್ನ ತರೋಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಈ ಯೋಚನೆ ಯಾವಾಗಲೂ ನನ್ನ ತಲೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಮುಂದೆ ಮಾಡುವಂಥ ನನ್ನ ಸ್ವಂತ ಬ್ಯಾನರಲ್ಲಿ ಹೊಸ ಸಿನಿಮಾಗಳಿಗೆ, ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಿರ್ತೀನಿ. ಒಂದೊಂದು ಸರ್ತಿ ನಮ್ಮ ಸಿನಿಮಾದ ಹಣೆ ಬರಗಳು ಹೆಂಗಿರುತ್ತೆ ಅಂದರೆ, ತುಂಬ ಒಳ್ಳೆಯ ಸಿನಿಮಾಗಳು, ತುಂಬ ಎನರ್ಜಿ ಇರುವಂಥ ಸಿನಿಮಾಗಳು, ತುಂಬ ಒಳ್ಳೆ ಕಲಾವಿದರಿರುವಂಥ ಸಿನಿಮಾಗಳು, ತುಂಬ ಒಳ್ಳೆ ವಿಷಯ ಇರುವಂಥ ಸಿನಿಮಾಗಳು, ಮತ್ತು ತುಂಬ ವೆಯ್ಟೇಜ್ ಇದ್ದು ಎಸ್ ಇಂಥ ಒಂದು ಕತೆ ಇಲ್ಲಿ ಬರಬೇಕು ಅನ್ನುವಂಥ ಸಿನಿಮಾಗಳು ಗೊತ್ತಿಲ್ದಂಗೆ ನನಗೆ ಮಾಯ ಆಗ್ಬಿಡ್ತವೆ. ಆ ಥರ ಒಳ್ಳೆ ಕತೆ ಇಟ್ಕೊಂಡು ಒಂದು ಮನುಷ್ಯನ ವ್ಯಾಲ್ಯೂಗಳ ಮಧ್ಯೆ ನಡೆಯುವಂಥ ಒಂದು ಸಾಮಾಜಿಕ ಸ್ಟೋರಿ ಅಂತಲೂ ಹೇಳ್ಬೋದು. ಮತ್ತು ಒಂದು ಎಲ್ಲದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ತುಂಬ ಹತ್ರ ಆಗುವಂಥ ಕತೆ ಅಂದರೆ ಈ ಪ್ರಪಂಚ ಇರೋವರೆಗೂ ಇವೆಲ್ಲವೂ ನಡೀತಾನೆ ಇರುತ್ತೆ. ಈ ಪ್ರಪಂಚ ಎಲ್ಲಿ, ಈ ಸೂರ್ಯ ಚಂದ್ರ ಎಲ್ಲಿವರೆಗೂ ಇರ್ತಾನೋ ಅಲ್ಲಿವರೆಗೂ ಈ ಕಥೆಗಳು ನಡೀತಾ ಇರುತ್ತೆ. ಅಂಥ ಒಂದು ವಿಶೇಷವಾದ ಕಥೆನೇ ನಮ್ಮ ಲವ್ ರೆಡ್ಡಿ ಸಿನಿಮಾ. ನನಗೆ ಅನ್ನಿಸಿದ್ದು ಒಂದೇ, ನಮ್ಮ ಸ್ನೇಹಿತ ಪ್ರವೀಣ್ ಕೇಳಿದಾಗ ಈ ಸಿನಿಮಾನ ಹೆಂಗನ ಮಾಡಿ ಮುಂದೆ ನಿಂತು ನೀವು ಪ್ರೆಸೆಂಟ್ ಮಾಡಬೇಕು. ನಾನು ಅದೇ ಕೇಳಿದೆ, ಸಿನಿಮಾದ ವಿಶೇಷ ಏನು, ನಾನು ಸರಿ ಸಿನಿಮಾ ನೋಡಬೇಕು, ಸಿನಿಮಾ ನೋಡಿದ್ಮೇಲೆ ನಾನು ಹೇಳ್ತೀನಿ. ಯಾಕಂದರೆ ಸುಮಾರು ಜನ ನನಗೆ ಬಂದು ಹೇಳ್ತಿರ್ತಾರೆ, ಎವ್ರಿ ಡೇ ಮಿನಿಮಮ್ 1 or 2 ಕಾಲ್ಸ್ ಬರುತ್ತೆ, ಅಥವಾ ಸಿನಿಮಾ ಮಾಡಬೇಕು ಅಂತ ಕೇಳ್ತಾರೆ, ಅಥವಾ ಸಿನಿಮಾ ಪ್ರೆಸೆಂಟ್ ಮಾಡಬೇಕು ಅಂತಾರೆ. ನನ್ನ ಭೀಮಾ ಸಲಗ ಆದಮೇಲೆ ಅಂದ್ಕೊಂಡೆ, ಇಲ್ಲ ನಾನು ಹೆಂಗಾದ್ರೂ ಮಾಡಿ ಹೊಸ ಕಲಾವಿದರಿಗೆ, ಹೊಸಬ್ರಿಗೆ ಏನಾರ ಮಾಡೋಕ್ಕೆ ನಾನು ಟ್ರೈ ಮಾಡಬೇಕು ಅಂದಾಗ ಭೀಮಾದ ಆ ಗ್ಯಾಪ್ನಲ್ಲಿ ಆನೆಸ್ಟಾಗಿ ಹೇಳಬೇಕಾದ್ರೆ, ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತನಲ್ಲ, ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತನಲ್ಲ, ಮನಸ್ಸಿಗೆ ಮುಟ್ಟಿದಂಥ ಒಂದು ಕಥೆನೇ ಲವ್ ರೆಡ್ಡಿ. ಸೊ ಹಂಗಾಗಿ ನೋಡ್ತಿರೋಂಥ ಎಲ್ಲ ವೀಕ್ಷಕರಿಗೂ ನಾನು ಒಂದೇ ಕೇಳೋದು, ದಯಮಾಡಿ ಲವ್ ರೆಡ್ಡಿ ಸಿನಿಮಾ ನೋಡಿ. ಯಾಕೆಂದರೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಸಿನಿಮಾಗಳು ಮಾಡಿದಾಗ ಸಿನಿಮಾ ಅಂದಾಗ ಒಂದು ನಮ್ಮನೆ ಕತೆ ಆಗಿರಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ಅಥವಾ ಯಾರೋ ಒಬ್ಬರು ನಡೆದಿರೋದನ್ನು ನಾನು ನೋಡಬೇಕು, ಲೈವಾಗಿ ನೋಡಬೇಕು. ಅಂದರೆ ಜನರಲಿ ಏನು ಮಾಡ್ತೀವಿ ನಾವು, ಮನುಷ್ಯನ ಸ್ವಭಾವ ಹೆಂಗೆ ಅಂದರೆ, ಒಂದು ಲವ್ ಅಥವಾ ಕ್ರೈಮ್ ಅಥವಾ ಎನಿ ಐ ಆಮ್ ಸಾರಿ ಟು ಸೇ, ಒಬ್ಬ ಮನುಷ್ಯನ ಕೆಟ್ಟ ಕಥೆಗಳು ಏನೇ ಇದ್ದರೂ ಅದನ್ನು ತುಂಬ ಇಂಟ್ರೆಸ್ಟಿಂಗಾಗಿ ನೋಡ್ತೀವಿ. ಅದು ಮನುಷ್ಯನ ಸಹಜ ಗುಣ, ಸ್ವಾಭಾವಿಕ ಗುಣ, ಮನುಷ್ಯನಿಗೆ ಬರುವಂಥ ಗುಣ. ಆ ಥರದ್ದು ಎಲ್ಲ ವಿಷಯಗಳನ್ನು ಮೀರಿ ಒಂದು ನಿಜ ಹೇಳೋದಿದೆ ಗೊತ್ತಾ. ಈ ಸ್ಕ್ರೀನ್ ಪ್ಲೇಯಲ್ಲಿ ಒಂದು ನಿಜ ಹೇಳ್ತೀರಾ. ಈಗ ನೀವು ಎಂಟೈರ್ ತಂಡ ಸೇರಿಕೊಂಡು ಇದನ್ನು ಸಿನಿಮಾ ಅಂತ ನೀವು ಮಾಡಿಲ್ಲ, ನೀವು ಒಬ್ರಿಗೊಬ್ರು ಜೀವಿಸ್ತಾ ಹೋಗ್ತೀರಾ, ಒಬ್ರಿಗೊಬ್ರು ಜೀವಿಸ್ತಾ ಹೋಗ್ತೀರ. ನಾನು ಕಮ್ ಫ್ರಮ್ ದ ಬಿಗಿನಿಂಗ್ ಅನ್ನೋದೇ ಆದರೆ ಕತೆ ಸಮೇತ ರಿವೀಲ್ ಮಾಡಲ್ಲ. ಹೆಂಗೆ ಈಗ ಹೇಳ್ಬಿಡೋಣಲ್ವ, ಆಲ್ರೆಡಿ ಕತೆ ನೋಡಿದರೆ ಅದನ್ನು ಅದ್ರ ಪ್ರಕಾರನೇ ಮಾತಾಡೋಣ. ಅಂದರೆ ಒಂದು ಮನೆಯಲ್ಲಿ ಒಬ್ಬ ಮುದ್ದಾಗಿರೋ ಹುಡುಗ ಗಂಡು ನೋಡೋಕ್ಕೆ ಅಂದಾಗ, ಸಾಮಾನ್ಯವಾಗಿ ಮುದ್ದಾಗಿರೋ ಹುಡುಗ ತುಂಬ ಚೆನ್ನಾಗಿರ್ತಾನೆ, ಬಟ್ ಅವನು ತೋರಿಸೋ ಹೆಣ್ಣುಗಳೆಲ್ಲ ಚೆನ್ನಾಗಿರೋದಿಲ್ಲ. ಅದು ಎಲ್ಲರ ಮನೇಲಿ ನಡೆಯಕತ್ತೆ. ಏನೋ ಒಂದು ಕೊಂಕ ಹಾಕ್ತಾ ಇರ್ತಾನೆ, ಅಮ್ಮ ಆ ಹುಡುಗಿಗೆ ಮೂಗ್ ಸರಿ ಇಲ್ಲ, ಅಮ್ಮ ಈ ಹುಡುಗಿ ಕಿವಿಗೆ ವಾಲೆ ಹಾಕಲಿಲ್ಲ, ಅಮ್ಮ ಆ ಹುಡುಗಿ ಬಂದಾಗ ನನಗೆ ಯಾಕೋ ಡೌಟ್ ಇತ್ತು, ಅಮ್ಮ ತಿರ್ಗಾ ನಾನು ನೋಡಿದೆ, ನಾನು ಆ್ಯಕ್ಚುಲಿ ಆ ಹುಡುಗಿಗಿನ್ನ ಅವ್ರ ತಂಗಿ ತುಂಬ ಚೆನ್ನಾಗಿದೆ. ಅಮ್ಮ ಆ್ಯಕ್ಚುಲಿ ವಿಷಯ ಏನು ಗೊತ್ತಾ, ಅದು ಅವ್ರ ಮನೆಯಲ್ಲಿ ಅಲ್ಲಿ ಇನ್ನೊಬ್ರು ಬಂದು ನಿಂತಿದ್ರಲ್ಲ, ಅದು ಅವ್ರು ನಮ್ಮ ಕ್ಯಾಸ್ಟ್ ಅಲ್ಲ, ಆ ಹುಡುಗಿ ಅನ್ಕೊಂಡ್ಬಂದಿದ್ದೆ. ಇದು ನಾರ್ಮಲ್ ಆಗಿ ಎಲ್ಲರೂ ನಡೆಯೋ ಅಂತ, ಎಲ್ಲರ ಮನೆಯಲ್ಲಿ ನಡೆಯುವಂಥ ಒಂದು ಅದ್ಭುತವಾದ ಕಥೆನೇ ಈ ನಮ್ಮ ಲವ್ ರೆಡ್ಡಿ ಸಿನಿಮಾ. ನನಗೆ ಅನಿಸಿದ್ದು, ಲೈಫ್ ಒಳಗಡೆ ಹೋದ್ನಲ್ಲ ನಾನು, ಲೈಫ್ ಒಳಗಡೆ ನಡೀತಾ ಇದೆಯಲ್ಲ ಅಂತ ಹೋದಾಗ, ಎಸ್ ಆ ಹೀರೋ ಎಲ್ಲೂ ನನಗೆ ನೀವು ಯಾರು ಆ್ಯಕ್ಟಿಂಗ್ ಮಾಡಿದ್ದೀರ ಅನಿಸಿಲ್ಲ. ಫಸ್ಟ್ ಥಿಂಗ್ ನಾನು ಹೇಳ್ಬೇಕಂದ್ರೆ, ಇಡೀ ಟೀಮು ಎವ್ರಿಬಡಿ ನೀವು ಯಾರು ಆ್ಯಕ್ಟಿಂಗ್ ಮಾಡಿದ್ದೀರ, ಸಿನಿಮಾ ಆ್ಯಕ್ಷನ್ ಅಂದ ತಕ್ಷಣ ನಾನು ಡೈಲಾಗ್ ಹೇಳ್ಬಿಡ್ತೀನಿ, ಕಟ್ ಅಂದಿದ ತಕ್ಷಣ ನಾನು ಈ ಕಡೆ ತಿರ್ಕೊಂಡ್ಬಿಡ್ತೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ನಡೆದಿರೋಂಥ ಒಂದು ಪ್ರಾಬ್ಲಿ ಒಂದು ಆಶೀರ್ವಾದ ಅಂತ ಹೇಳ್ಬೋದು ನಾನು ಅದನ್ನು. ಈಗ ದುನಿಯಾ ಆದಾಗ ಏನಾಯಿತು,
ನಾವು ನಿಮ್ಮಂಗೆನೆ ಕಷ್ಟಪಟ್ವಿ, ಸಿನಿಮಾ ಮಾಡಿಬಿಟ್ವಿ. ಸಿನಿಮಾ ಥಿಯೇಟ್ರಿಗೆ ಬರೋಕ್ಕಿಂತ ಮುಂಚೆ ಭಯ 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 ಭಯ, ಯಾರೇನಂತಾರೋ ಭಯ, ಅಥವಾ ನಾನು ಹಿಂಗಿದ್ದೀನಿ ಏನಂತಾರೋ ಭಯ, ಪಾಪ ಆ ಹೆಣ್ಮಗು ಹಂಗಿದ್ದಾರೆ, ಆ್ಯಕ್ಟರ್ಗಳು ನಾವು ಹೆಂಗಿದ್ದೀವಿ ಏನಂತ ಒಂದು ಭಯದಲ್ಲೇ ಇದ್ವಿ ನಾವು. ಬಟ್ ಆನೆಸ್ಟಾಗಿ ವರ್ಕ್ ಮಾಡಿದ್ವಿ. ಸಿನಿಮಾ ತುಂಬ ಚೆನ್ನಾಗಿ ಕಿತ್ಕೊಂಡೋಯ್ತು. ಆವಾಗ ನನಗೆ ಯಾರೋ ಒಬ್ರು ದೊಡ್ಡವ್ರು ಹೇಳಿದ್ರು, ನೋಡಪ್ಪ, ಒಂದು ಒಳ್ಳೆಯದು ಮತ್ತು ಒಂದು ಕೆಟ್ಟದ್ದು ಗೊತ್ತಿಲ್ಲದಿರೋ ತನಗೆ ತಾನೇ ಮಾಡಿಸ್ಕೊಂಬಿಡುತ್ತೆ ಅದು. ಹಂಗೆ ತುಂಬ ಒಳ್ಳೆಯದು ಮಾಡಿಸ್ಕೊಂಡಿರೋಂಥ ಸಿನಿಮಾ ಈ ಲವ್ ರೆಡ್ಡಿ. ಒಬ್ಬ ಈಗೆಲ್ಲೋ ನೋಡ್ತಾ ನೋಡ್ತಾ ನಿಮ್ಮ ಮನೆ ಅಂತ ಹೋದಾಗ ಇದ್ದಕ್ಕಿದ್ದಾಗೆ ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರೆ, ನಿಮ್ಮ ತಾಯಿ ಕನೆಕ್ಟ್ ಆಗ್ತಾರಂಗೆ ನಿಮ್ಮ ಫಾದರ್ ಕನೆಕ್ಟ್ ಆಗ್ತಾರೆ, ಫಾದರ್ ಆಗ್ತಾರೆ ಇವನೇ ಅವನು ಇಂಥ ನನ್ನ ಮಗ ತಮ್ಮ ಹುಡ್ತಾನ ನಮ್ಮನೆ ಎಲ್ಲ ಇರ್ತಾನೆ, ಇಂಥ ಕಿತ್ತೋದವನು ತಮ್ಮ ನಮಗೆ ಅವನು ನೋಡ್ತಾ ನೋಡ್ತಾ ಅವನು ದೊಡ್ಡ ಕಳ್ಳ ತಮ್ಮ, ಅಯ್ಯೋ ಮಕ್ಕಳ ಹಿಂಗೂ ಮಾಡ್ಬೋದು ಮನೆಯಲ್ಲಿ ರಾಮ ರಾಮ ಅಂತ ಯೋಚನೆ ಬರುತ್ತೆ. ಹಂಗಾಗ್ತಾರೆ. ಈಕೆ ನನಗೆ ಇಟ್ ಈಸ್ ಮೈ ಫೇವ್ರೆಟ್ ಆ್ಯಕ್ಟ್ರೆಸ್. ನನಗೆ ಆ್ಯಕ್ಚುಲಿ ನಾನು ಆನೆಸ್ಟ್ಲಿ ಸ್ಪೀಕಿಂಗ್ ಬಹುಶಃ ಪಾಪ ಇಲ್ಲ ನಿಮ್ಮ ಟೀಮ್ಗೆ ಗೊತ್ತಿಲ್ಲ, ಆಕೆ ವೆರಿ ಟ್ಯಾಲೆಂಟೆಡ್, ಇನ್ನೂ ಎಳ್ದಾಡ್ಬೋದಾಗಿತ್ತು. ನೆಕ್ಸ್ಟ್ ಸಿನಿಮಾಲ್ ಮಾಡಿ, ನೆಕ್ಸ್ಟ್ ಸಿನಿಮಾಲಿ ನಾನೇ ನಿಮ್ಗೊಂದು ಬ್ಯೂಟಿಫುಲ್ ಸ್ಟೋರಿ ಬರ್ಕೊಡ್ತೀನಿ. ನನಗೆ ಈ ಥರ ಕಥೆಗಳು ಬರೆಯೋಕ್ಕೆ ತುಂಬ ಇಷ್ಟ. ಓಕೆ, ಈಕೆ ನಾನು ಕೇಳಿದೆ, ಎಸದಿ ಕೇಳಿದೆಪ್ಪ ಸಿನಿಮಾ ಮಾಡೋರು, ಇವ್ರೇನು ಯೂಸ್ ಮಾಡಿದ್ವ ನೀವು, ಯಾಕೆ ಯೂಸ್ ಮಾಡಿಲ್ಲ ಬ್ಯೂಟಿಫುಲ್ ಇದು ಅಂತ. ಆಮೇಲೆ ನಿಮ್ಮ ಜೊತೆ ಇರೋ ಇನ್ನಿಬ್ಬರು ಹೆಣ್ಮಕ್ಳು ಇಷ್ಟ ಆಗ್ತಾ ಹೋಗ್ತಾರೆ. ಸರಿ ಆಯಿತು, ಈ ಟ್ರಾವೆಲಿಂಗ್ ಆಯಿತು, ಇವ್ರ ಮನೆ ಹೇಳ್ತಾವ್ರೆ, ಏನೋ ಹೆಣ್ಣು ನೋಡ್ತಾವ್ರೆ, ಅಲ್ಲೆಲ್ಲೋ ಹುಡುಗ ಸರಿ ಇಲ್ಲ ಅಂತ ಹುಡುಗಿ ಹೇಳ್ತಾಳೆ, ಹುಡುಗಿ ಸರಿ ಇಲ್ಲ ಅಂತ ಹುಡುಗ ಹೇಳ್ತಾರೆ. ಸರಿ, ಎಸ್ ಇದೊಂದು ಬ್ಯೂಟಿಫುಲ್ಲಾಗಿ ಜರ್ನಿ ಆಗ್ತಿದೆ ಅಂದರೆ ಆತ ಒಬ್ಬ ಸ್ನೇಹಿತ ಬರ್ತಾನೆ, ಒಬ್ಬ ಅವನ ಫ್ರೆಂಡು, ಆ್ಯಸ್ ಇಟ್ ಈಸ್ ಒಬ್ಬ ಫ್ರೆಂಡ್ ಹತ್ರ ಶೇರ್ ಮಾಡ್ತೀವಲ್ಲ ಅವನು ಎಲ್ಲ ಮಾಡಿ ಸಖತ್ತಾಗಿ ತಂದು ಇಟ್ಬಿಡ್ತಾನೆ. ಗುರು ಇದು ಲವ್ವೇ ಅಲ್ಲ, ಇದು ಲವ್ ಅಂತ ಯಾರು ಗುರು ಹೇಳಿದ್ದು, ಇದು ನೋಡಿ ನೀನು ಲವ್ ಅಂತ ಹೇಳ್ತೀಯಲ್ಲ. ಸರಿ, ಆ ಲವ್ ಏನಯ್ಯ, ಹೆಂಗೆ ಹೆಂಗೆ ಲವ್ ಮಾಡ್ಬಿಡ್ತಾರೆ ಪಾಪ ಅವ್ರಿಗೆ, ಹೆಂಗೆ ಲವ್ ಮಾಡೋಕ್ಕೆ ಸಾಧ್ಯ? ತುಂಬ ಕ್ಲಾಸಾಗಿ ಲವ್ ಮಾಡಿರೋಂಥ ಒಬ್ಬ ಹುಡುಗ. ಸರಿ ಆಯಿತು, ನನಗೆ ಸಿನಿಮಾ ನೋಡ್ತಾ ಫಸ್ಟು ಹೀರೋಯಿನ್ ಅವ್ರನ್ನ ನೋಡಿದೆ. ನಮ್ಮದೊಂದು ನಮ್ಮೆಲ್ಲರದು ಒಂದು ರೆಕಗ್ನೈಸೇಷನ್ಸ್, ಎಲ್ಲರೂ ಅಕ್ಕಪಕ್ಕದ ಮನೆಯವರು ಅನ್ನಿಸ್ತೀವಿ ಸಿನಿಮಾಲಿ. ಹಂಗೆ ನನಗೆ ಆಕೆ ನೋಡ್ತಾ ಇದ್ದೆ. ಫಸ್ಟ್ ಸೀನ್ ಅಲ್ವಾ, ನಮಗೊಂದು ಇದಿರುತ್ತೆ, ಒಂದು ಮೆಚುರಿಟಿ, ಏನು ಮಾಡುತ್ತೆ ನೋಡೋಣ, ಏನು ಮಾಡಿ. ಫಸ್ಟ್ ಸೀನ್ ಆಗಿದ ತಕ್ಷಣ ನಾನು ಹೆಂಗೆ ಬಂದೆ, ಅಗಳಪ್ಪ ಸಕ್ಕತ್ತಾಗಿ ಮಾಡಿದೆ ಹುಡುಗಿ ಅಂತ. ಹೋಗ್ತಾ ನಾನು ಹೇಳಿದೆ, ನಂಗೆ ಸಖತ್ ಇಷ್ಟ ಆಯ್ತಪ್ಪ ಈ ಕ್ಯಾರೆಕ್ಟ್ರು, ಸಖತ್ ಇನ್ವಾಲ್ವ್ಮೆಂಟಲ್ಲಿ ಹೋಗಿದೆ ಅಂತ. ಡೋಂಟ್ ನೋ, ಮೈಟ್ ಬಿ ಎಲ್ರಿಗೂ ಹೇಳೋದು ನಾನು ಎಲ್ರೂ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂದರೆ ಒಂದು ತಿಳ್ಕೊಳ್ಳಿ, ಸಿನಿಮಾ ತುಂಬ ಚೆನ್ನಾಗಿದೆ, ಅದನ್ನು ಯಾರೂ ತೆಗ್ದಾಕಕ್ಕಾಗಲ್ಲ. ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ಒಂದು ಅದ್ಭುತವಾದ ಸಿನಿಮಾ ಅಂದರೆ ಲವ್ ರೆಡ್ಡಿ ಕೂಡ ಆಗುತ್ತೆ. ಇದು ಬರೆದಿಟ್ಕೊಳ್ಳಿ, ಓಕೆ, ಇದು 100% ಬರೆದಿಟ್ಕೊಳ್ಳಿ. ಇದು ಒಂದೇನೆಂದರೆ ನಮ್ಮ ಪ್ರಯತ್ನಗಳು ಮತ್ತು ಪ್ರಮೋಷನ್ಸು ಬಹುಶಃ ತುಂಬ ಚೆನ್ನಾಗಾದರೆ 100% ತುಂಬ ಒಳ್ಳೆ ಸಿನಿಮಾ ಆಗುತ್ತೆ, ಹಿಟ್ ಸಿನಿಮಾ. ನಮ್ಗೆ ಹಿಟ್ ಸಿನಿಮಾ ಆಗೋದು ಬೇಡ, ಒಳ್ಳೆ ಸಿನಿಮಾ ಆಯ್ತಪ್ಪ ನೋಡಿದವ್ರಿಗೆ ಇದೇ ಅಲ್ವೇನ್ರಿ. ನಾನು ಯಾಕೆ ಸ್ಪೆಷಲಿ ಈ ಸಿನಿಮಾನ ತುಂಬ ವಿಶೇಷವಾಗಿ ಇಷ್ಟಪಟ್ಟಿದ್ದು ಅಂದರೆ, ನಾವು ಒಂದು ಜರ್ನಿ ಒಳಗಡೆ ಕರ್ಕೊಂಡು ಹೋಗೋದಿದೆ ಗೊತ್ತಾ, ಅದು ತುಂಬ ಕಷ್ಟ ಮನುಷ್ಯನಿಗೆ. ಅವನಿರೋವರೆಗೂ ಅವನಿಗೆ ಟೆನ್ಷನ್ಸು, ಇರೋವರೆಗೂ ಸ್ಟ್ರೆಸ್ಸು. ಒಂದು ಗಂಡಾಗಲಿ ಒಂದು ಹೆಣ್ಣಾಗಲಿ ಥಿಯೇಟ್ರ್ ಒಳಗಡೆ ಬಂದು ಕೂರ್ತಾರೆ ಅನ್ನೋದೇ ಆದರೆ ಅವ್ರನ್ನ ಮರ್ಸೋದಿದೆ ಗೊತ್ತಾ. ಅವರೆಲ್ಲ ನೋವುಗಳನ್ನ ಮರೆಸಿ ಕರ್ಕೊಂಡು ಹೋಗೋದೇ ಒಂದು ಮಾಯೆ ಅನ್ಬೋದು. ಅದೊಂದು ಜಗತ್ತು, ಅದೊಂದು ಎನರ್ಜಿ. ಅಷ್ಟು ಎನರ್ಜಿನ ಇಟ್ಟು ಎಲ್ಲರೂ ಆ್ಯಕ್ಟ್ ಮಾಡೋದ್ರಲ್ಲಿ ಆ್ಯಸ್ ಇಟ್ ಈಸ್ ಹೀರೋಯಿನ್ ಅಂತ ಬಂದಾಗ, ಪಾಪ ಮದುವೆ ಆದರೆ ಇಂಥ ಹುಡುಗಿನ ಮದುವೆ ಆಗಬೇಕು ಹುಡುಗ, ರೂಟ್ ಮಾಡ್ತಾರೆ. ಮದುವೆ ಆಗ್ಬೇಕು ಗುರು, ಪಾಪ ಏನು ಹುಡುಗಿ ಹಿಂಗೆ ಮಾಡ್ತಾ ಇದೆ. ಎರಡು ಕಡೆ ನನಗೆ ತುಂಬ ಮನಸ್ಸು, ನನಗೆ ಕಣ್ಣಲ್ಲಿ ನೀರು ಬಂತು. ಅಪ್ಪ ನಾನು ಪ್ರೀತಿಸಿದ್ದೀನಪ್ಪ, ಪ್ರೀತಿ ಮಾಡಿದ್ದೀನಪ್ಪ, ಅಲ್ಲ ಪ್ರೀತಿಸಿದ್ದೀನಪ್ಪ, ನನಗೆ ಕಣ್ಣಲ್ಲಿ ನೀರು ಬಂತು ಅವಾಗ. ಅದೇ ತಾನೇ ವರ್ಡು, ಪ್ರೀತಿಸಿದ್ದೀನಪ್ಪ, ನಾನು ಪ್ರೀತಿ ಮಾಡಿದ್ದೀನಿ. ಅವಾಗ ಬೈಕೊಂಡ ಡೈರೆಕ್ಟರ್, ಗುರು ಇನ್ನು ಸ್ವಲ್ಪ ಹೇಳ್ಸಯ್ಯ, ಇನ್ನೊಂಚೂರು ಹೇಳ್ಸು. ಈಗ ಜಗತ್ತ ಮೇಲೆ ಎಲ್ಲರೂ ಪ್ರೀತಿ ಮಾಡಿರೋರೆ, ಕೆಲವ್ರು ಹೇಳ್ಕೊತಾರೆ, ಕೆಲವ್ರು ಹೇಳ್ಕೊಳ್ಳಲ್ಲ, ಕೆಲವರು ಅದನ್ನು ಬಚ್ಚಿಟ್ಕೊಂಡು ಸುಮ್ಮನೆ ಕೊನೆವರೆಗೂ ಸತ್ತೋಗ್ತಾರೆ. ಅಂಥದ್ರಲ್ಲಿ ಅಂಥ ಕೊನೆ ಕ್ಷಣದಲ್ಲಿ ಅಪ್ಪ ನಾನು ಪ್ರೀತಿಸಿದ್ದೀನಪ್ಪ ಅಂದಾಗ
ನನಗೆ ವಿಸಿಲ್ ಹೊಡಿಬೇಕು ಅನ್ನಿಸ್ತು ನಿಜವಾಗ್ಲೂ. ಏನಯ್ಯ ಇದು ವಿಷಯ ಎಸ್ಪೆಷಲಿ ಈ ಒಂದು ಪಾಯಿಂಟ್ ನೀವು ಹೇಳಿದ್ರಲ್ಲ ಸರ್, ಹೌದು, ಆ ಒಂದು ಮೂಮೆಂಟ್ ಅಲ್ಲಿ ಥಿಯೇಟರ್ ಅಲ್ಲಿ ಲೈಕ್ ಬರ್ಸಕ್ ಹೋಗ್ಬಿಡ್ತಾರೆ ಹುಡುಗರು. ನನಗೆ ಗೊತ್ತಿಲ್ಲ, ನನಗೆ ಏನಾರ ಆದರೆ ಇನ್ ಕೇಸ್ ನೀವು ಅದನ್ನು ಲೈಕ್ ಆ ವಾಯ್ಸ್ನೇನಾದರೂ ಒಂದು ಸಣ್ಣ ಡಿಲೇ ಮಾಡೋಕ್ಕಾಗತ್ತ ಕೇಳ ಪ್ರೀತಿಸಿದನಪ್ಪ ಅದನ್ನ ರಿವರ್ಬ್ ಮಾಡಿ ಅದನ್ನೊಂದು ಸ್ಲೋ ಮಾಡಿ ಒಂದು ಸಣ್ಣ ಫೇಸ್ ಇಟ್ಟರೆ ಎಂಥ ಹುಡುಗ ಎಂಥ ಹುಡುಗಿನೂ ಆಡ್ತಾರೆ. ಹುಡುಗಿ ನಮ್ದಿರೋ ಹತ್ಬಿಡ್ತಾರೆ, ಅಯ್ಯೋ ನನಗೆ ಕೆಲ ಆಗಲ್ಲಪ್ಪ. ನಾನಲ್ಲಿ ಲಿಟ್ರಲಿ ನನ್ನ ಕಣ್ಣಲ್ಲಿ ಇರ್ಬಂತು, ನನ್ನ ಕಣ್ಣಲ್ಲಿ ಇರ್ಬಂತು. ಏನಯ್ಯ ಇದು ನಿಜ ಅಲ್ಬನ್ರಿ ಇದು. ನಾನೇ ಮರ್ತದೆ, ನಾನೊಬ್ಬ ಆರ್ಟಿಸ್ಟ್ ಅನ್ನೋದು ಮರ್ತೆ, ಡೈರೆಕ್ಟರ್ ಅನ್ನೋದು ಮರ್ತೆ, ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗಿದ್ದಾರಪ್ಪ ಇದನ್ನ ಹಂಗಂತಾನೆ ಈ ಮನುಷ್ಯ ಎದ್ದು ಹೇಳ್ತಾರೆ. ನೋಡಕ್ ಒಂದು ನೋಡಿದ್ರೆ 10 ತಲೆ ಅಲ್ಲೇ ಕಾಣುತ್ತೆ, 10 ತಲೆ ಅಲ್ಲೇ ಕಾಣುತ್ತೆ. ಅಯ್ಯಪ್ಪ ಏನ್ರಿ ಇದು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ. ಈ ಮನೇನ ನೀವು ಕರ್ಕೊಂಡು ಹೋಗ್ತೀರಾ ಗೊತ್ತಾ, ಅಂದರೆ ಎಲ್ಲವನ್ನೂ ಏನೂ ತೋರಿಸ್ತೀರಾ, ಮನೆ 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 ಸಂಬಂಧ ಜೀವನ. ಇವಾಗ ಎಷ್ಟೋ ಜನ ನಾನು ಇಂಥ ಹುಡುಗಿನ ಮದುವೆ ಆಗಬೇಕು ಅಂದ್ಬಿಟ್ಟು ಗಂಡು ಮಕ್ಕಳು ಸಾಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಲ ಮಾಡ್ಕೊಂಡಿದ್ದಾರೆ. ಒಂದು ಈ ಆನ್ಲೈನ್ ಅನ್ನೋ ಒಂದು ದರಿದ್ರ ಇದನ್ನ ಇಟ್ಕೊಂಡು ಅದ್ರಲ್ಲಿ ದುಡ್ಡು ಮಾಡೋಕ್ಕಾಗಿ ಎಷ್ಟೋ ಜನ ಸತ್ಯ ಹೋಗಿದ್ದಾರೆ ಹುಡುಗರು. ಆಮೇಲೆ ಎಷ್ಟೋ ಜನ ನಾನು ಅದೇ ಹುಡುಗಿನ ಮದುವೆ ಆಗಬೇಕು ಅಂತೇಳಿ ಸುಮಾರು ಜನ ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗ್ದಿರ ಮದುವೆಗಳಾದ್ಮೇಲೆ ಅದ್ರ ಬಡ್ಡಿ ಕಟ್ಟಕ್ಕಾಗ್ದಿರ ಎಷ್ಟೋ ಜನ ನರಳ್ತಾ ಇದ್ದಾರೆ ಇವತ್ತು. ಈ ಪ್ರಪಂಚದ ಮೇಲೆ ಅದನ್ನ ಹಾಳಾದ್ದು ಅನ್ನೋಂಗಿಲ್ಲ, ಒಳ್ಳೇದು ಅನ್ನೋಂಗಿಲ್ಲ. ದುಡ್ಡನ್ನ ಎರಡೂ ಅನ್ನೋಕ್ಕಾಗಲ್ಲ. ಆ್ಯಕ್ಚುಲಿ ಆ ದುಡ್ಡೇ ಮಾಯೆ ಮನುಷ್ಯನಿಗೆ, ಏನೇನೇನೋ ಮಾಡಿಸ್ಬಿಡುತ್ತೆ ಮನುಷ್ಯನ. ಅಂಥ ಒಂದು ಸಂದರ್ಭನ ಕ್ರಿಯೇಟ್ ಮಾಡುತ್ತೆ ಈ ಸಿನಿಮಾ. ಅಂದರೆ ಹೌದಲ್ಲಪ್ಪ, ಈಗ ನಾನು ಅದನ್ನೇನೋ ಪಡ್ಕೋಬೇಕು, ನಾನೇನೋ ಸಂಪಾದನೆ ಮಾಡಬೇಕು, ಅಥವಾ ನಾನು ಇದನ್ನು ಸಂಪಾದನೆ ಮಾಡಬೇಕು, ಅದನ್ನು ಪಡ್ಕೋಬೇಕು. ನೀವು ಎಲ್ಲಿಂದ ಯಾವ ಮೂಲೆಗೆ ಹೋದ್ರೂ ಈ ದುಡ್ಡು ಅನ್ನೋದು ಯಾವಾಗಲೂ ಅಲ್ಲಿ ನಮಗೆ ಗೊತ್ತಿಲ್ದಂಗೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಅದಕ್ಕೆ ಕುರುಡು ಕಾಂಚನ ಕುಣಿತಲಿತ್ತು ಅಂತ ಡ್ಯಾನ್ಸ್ ಮಾಡಿಸ್ತಾ ಇರುತ್ತೆ. ಇಡೀ ಸಿನಿಮಾ ನಿಮ್ಮಲ್ಲಿ ಗೊತ್ತಿಲ್ದಂಗೆ ದುಡ್ಡು ಓಡಾಡ್ತಾ ಇದೆ. ಹೌದಲ್ಲ? ಇವಾಗೆಲ್ಲ ಒಂದ್ ಕಡೆ ನೀವು ನಿಮ್ದೇನೋ ಒಂದು ಡೈಲಾಗ್ ಬರುತ್ತೆ, ಅದೇನೋ ಅವಳಿಗೇನು ಇಷ್ಟ ಇಲ್ವಂತ ಅಥವಾ ಏನೋ ಅದೇನೋ ಒಂದು ವಿಷಯ ಇದೆ ಒಂದು ಸೀನಲ್ಲಿ. ಅವಳಿಗೆ ಇಷ್ಟ ಇದೆ ಅಂತ ಅಂದಿದ್ರೆ ಇಷ್ಟೊತ್ತಿಗೆ ಅವಳು ಹೇಳ್ಕೋಬೇಕಾಗಿತ್ತು ಅನ್ನೋದು. ನನಗೆ ಹೋಗ್ಲಿ ಬಿಡಮ್ಮ, ನೀನು ಹೋಗಿ ಕೇಳೋದು ಡೈಲಾಗ್. ಹೋಗಿ ಕೇಳ್ಬಿಡೋಗಿ ಹೋಗ್ಲಿ ಅವನು ಅಂತ. ನನಗೆ ಗೊತ್ತಿರೋ ಹಾಗೆ ನಾನು ಈ ಸಿನಿಮಾನ ಹೆಮ್ಮೆಯಿಂದ ಎಲ್ಲಿದ್ರೂ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ನನಗೊಂದು ಖುಷಿ ಇದೆ ಯಾವಾಗಲೂ. ಆನೆಸ್ಟ್ಲಿ ಸ್ಪೀಕಿಂಗ್ ನಂಗೆ ತುಂಬ ಖುಷಿ ಇದೆ. ನೀವು ಒಬ್ಬರು ಶೇರ್ ಮಾಡಿದ್ರು, 25 ಜನ ಶೇರ್ ಮಾಡಿದ್ರು, 60 ಜನ ಶೇರ್ ಮಾಡಿದ್ರು, ನಮ್ಗೆ ಅದು ಕೌಂಟ್ ಆಗಲ್ಲ. ಕಲಾವಿದರು ಮಾಡಿದಾರಲ್ಲ ಅವರು ನಮ್ಗೆ ಯಾವಾಗಲೂ ಕೌಂಟ್ ಆಗ್ತಾರೆ. ನೀವೇನೇ ಖರ್ಚು ಮಾಡ್ಬೋದು, ಅದಕ್ಕೆ ಕಲೆ ಇಟ್ಕೊಂಡು ಬಂದು ಜೀವ ತುಂಬೋರು ಇದ್ದಾರಲ್ಲ, ಎಷ್ಟೇ ನೋವಿರಲಿ. ಈಗ ಫಾರ್ ಎಕ್ಸಾಂಪಲ್ ಐ ಡೋಂಟ್ ನೋ ಅವ್ರಿಗೇನು ಪೇಯ್ನ್ ಇದೆಯೋ ಐ ಡೋಂಟ್ ನೋ, ನಿಮ್ಗೇನು ನೋವಿದೆಯೋ ಗೊತ್ತಿಲ್ಲ, ಇವ್ರಿಗೇನಿದೆಯೋ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಎಲ್ಲ ಬಂದು ಹಂಗೆ ಕೂಡ್ತಾರೆ ಗೊತ್ತಾ. ಕೂಡಿದ್ರೆ ಆ ಸಿನಿಮಾ ನಂಗೆ ಎತ್ಕೊಡ್ತಾರೆ ಹಂಗೆ ಮೇಲಕ್ಕೆ. ನಾನು ಅದೇ ಹೇಳೋದು, ಈಗ ಈ ಇಂಟರ್ವ್ಯೂ ಮೂಲಕ ಹೇಳೋದು, ಈಗ ಹೊಸದಾಗಿ ಯಾರ್ಯಾರು ಲವ್ ಮಾಡ್ತಿದ್ದೀರಾ, ಲವ್ ಮಾಡ್ಕೊಂಡು ಯಾರು ಮದುವೆ ಆಗಿದ್ದೀರಾ? ನನ್ನ ಕಡೆ ನೋಡ್ಬೇಡಿ ಸರ್, ನಾನು ಇನ್ನೂ ಆಗಿಲ್ಲ. ಆಮೇಲೆ ಯಾರ್ಯಾರು ಪ್ರಯತ್ನ ಪಡ್ತಾ ಇದ್ದೀರಾ? ಆಮೇಲೆ ಸ್ಪೆಷಲಿ ಮನುಷ್ಯ ಈಗ ತಂದೆ ಜಗತ್ತಿಗೆಲ್ಲ ಒಳ್ಳೆಯವನು, ಮಕ್ಕಳಿಗೆ ಮಾತ್ರ ಕೆಟ್ಟವನು. ಎಲ್ಲರ ಮನೆಯಲ್ಲೂ ಅಷ್ಟೇ ಅಲ್ವಾ? ಸತ್ಯ ಇಲ್ಲ, ನಿಜ. ನಾವೇ ನಮ್ಮ ಅಪ್ಪದಿರ್ಗೆ ಅವಾಗೆಲ್ಲ ಬೈಕೊಂಡಿದ್ದೀವಿ, ಸುಳ್ಳು ಹೇಳೋದು ಬೇಡ. ನೀವೆಲ್ಲ ಬೈಕೊಂಡಿಲ್ಲ ಸರ್? ಏನಪ್ಪ ನಿಮ್ಮ ಬಗ್ಗೆ ಸಪ್ರೇಟಾಗಿ ಮಾತಾಡಿ. ನೀವು ಬೈಕೊಂಡಿಲ್ಲ? ಎಲ್ಲರೂ ಅವ್ರ ಅಪ್ಪದಿರ ಬೈಕೊಂಡಿದ್ದೀವಿ. ನಾವು ಅಪ್ಪದಿರ ಆದ್ಮೇಲೆ ಗೊತ್ತಾಗ ಪೇನ್ ವ್ಯಾಲ್ಯೂ ಕರೆಕ್ಟ್ ಅಲ್ವಾ? ನಾವು ಆ ಸ್ಥಾನಕ್ಕೆ ಹೋದಾಗಲೇ ಹೌದೌದು, ಆ ಸ್ಥಾನಕ್ಕೆ ಹೋದಾಗಲೇ ಗೊತ್ತಾಗೋದು. ನಮ್ಮನೇಲಿ ನನ್ನ ಮಕ್ಕಳು ಬೈಕೋತಾರೆ, ಏನು ಹಿಂಗಾಡ್ತೀಯ, ಸ್ಟ್ರಿಕ್ಟ್ ಅಂತಲ್ಲ. ಎವ್ರಿ ಫಾದರ್ ಇಸ್ ಅ ವಿಲ್ಲನ್. ಐ ಟೆಲ್ ಯು, ಪ್ರತಿಯೊಬ್ಬ ಫಾದರ್ ಕೂಡ ಒಬ್ಬ ವಿಲ್ಲನ್ನೇ ಯಾವಾಗಲೂ. ಸೊ ಹಂಗಾಗಿ ಎಲ್ಲರ ಮನೆಯಲ್ಲಿ ನಡೆಯುವಂಥ
ಒಂದು ನಡಿಲೇಬಾರ್ದು ಅನ್ನೋಂಥ ಒಂದು ಕಥೆನೂ ಆಗೋದು, ನಡೆಯುವಂಥ ಕಥೆನೂ ಆಗೋದು. ನನಗೆ ಒಬ್ರು ಒಂದು ಕಮೆಂಟ್ ಹೇಳಿದ್ರು ಸಿನಿಮಾ ನೋಡಾದ್ಮೇಲೆ, ಮಗಳಿರೋ ಪ್ರತಿ ತಂದೆ ನೋಡ್ಬೇಕಾಗಿರೋ ಸಿನಿಮಾ. ನಿಜವಾಗ್ಲೂ ರೀ, ನಾನು ಲಿಟ್ರಲ್ ಆಗಿ ಕ್ರೌಡಲ್ಲಿ ನೋಡಿದರೆ ತುಂಬ ಜೋರಾಗಿ ಹತ್ಬಿಡ್ತಿದ್ದೆ ನಾನು. ಒಂದು ಸ್ವಲ್ಪ ಎಮೋಷ್ನಲ್ ಆಗಿದೆ, ಒಂದು ಸ್ವಲ್ಪ ಥಿಯೇಟ್ರಿಗೆ ಇಟ್ಟು ನಾವೇ ನೋಡಿದ್ವಲ್ಲ, ಒಂದು ಸ್ವಲ್ಪ ಅಲರ್ಟಾಗಿ ನೋಡ್ಬೇಕು ತಾಳ. ನಾನು ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ನೋಡ್ಬೇಕಾಗಿತ್ತು ಸರ್. ಅಯ್ಯೋ, ನನಗೆ ಕೇಳಿದೆ ಅವತ್ತು ಯಾರು ಬಂದಿಲ್ವಾ ಅಂತ. ನಾನು ಇವಾಗ ನೋಡೋಣ ಸರ್ ಥಿಯೇಟರ್ ನೋಡೋಣ, ಖಂಡಿತ ನೋಡೋಣ. ಸರಿ, ಆ್ಯಕ್ಚುಲಿ ನೀವೆಲ್ಲ ಎಲ್ಲಿ ಟ್ರೈನ್ಡ್ ಸಿನಿಮಾ ಅನ್ನೋದಕ್ಕೆ ಎಲ್ಲಿ ಪ್ರಯತ್ನ ಪಟ್ರಿ? ಯಾಕಂದರೆ ಎಲ್ಲ ವೀಕ್ಷಕರು ನೋಡ್ತಾರೆ. ಇಲ್ಲಿ ಯಾರೂ ಈ ತಂಡ ದುಡ್ಡಿದೆ ಅಂತ ಕೆಲವರು ಶೋಕಿಗೆ ಪಿಕ್ಚರ್ ಮಾಡಿದ್ದಾರೆ. ಇವತ್ತು ದುಡ್ಡಿದೆ ಅಂದ್ಬಿಟ್ಟು ಈ ಮದುವೆ ಬರ್ತ್ಡೇಗೆ ಮಾಡಿಸ್ಕೊಡೋ ವಿಡಿಯೋ, ಮದುವೆಗೆ ಮಾಡಿಸ್ಕೊಡೋ ಆಲ್ಬಮ್ ಥರ ಪಿಕ್ಚರ್ಗಳು ಮಾಡ್ಕೊಂಡು ಮನೇಲಿ ಇಟ್ಕೊಂಡವ್ರೆ ದುಡ್ಡಿರೋಂಥವ್ರು. ಸರ್ ತುಂಬ ಜನ ಈಗಲೂ ಹೇಳ್ತಾರೆ ಸರ್, ಒಂದಷ್ಟು ದುಡ್ಡುಗಳಾಗ್ತೀವಪ್ಪ, ಇನ್ವೆಸ್ಟ್ ಮಾಡಿ ನಮ್ಮ ಹುಡುಗನೇ ಆ್ಯಕ್ಟ್ ಮಾಡಬೇಕು, ನಮ್ಮ ಹುಡುಗನೇ ಹೀರೋ ಮಾಡಬೇಕು. ಹೌದು, ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸುಮಾರು ಜನ ಈಗ ನೋಡಿ, ದುನಿಯಾ ಮುಂಗಾರು ಮಳೆ ಆದಮೇಲೆ ಗಣೇಶನ್ ನೋಡೋರು, ಗಣೇಶ ಬಿಡು ಅವ್ನು ಪಾಪ ಇದರಲ್ಲಿ ಬರ್ತಾ ಇದ್ದ, ಕಾಮಿಡಿ ಟೈಮಲ್ಲಿ ಅವ್ನು ಮಾಡ್ಬೋದು ಬಿಡು, ಅವ್ನು ಮಾಡ್ಬೋದು, ಓಕೆ ಪಿಕ್ಚರು, ಅವ್ನು ಸ್ಟಾರ್ ಆಗೋಗ್ಬಿಟ್ನಾ ಅಂತ. ಇವನು ಯಾವನೋ ಇಲ್ಲಿದ್ದ ಈ ನನ್ನ ಮಗ ಕರಿಯ, ಇವನು ನೋಡೋಕ್ಕೆ ಹಿಂಗೆ ಅವನು, ಇವನು ಸ್ಟಾರ್ ಆಗೋಗ್ಬಿಟ್ನಾ ಅಂದ್ಬಿಟ್ಟು ಸುಮಾರು ಒಂದು 250 ಜನ ಹೀರೋಗಳು ಬಂದರು. ಹೌದು, 18 ವರ್ಷದಿಂದ. ಅವ್ರು ಯಾರಿಗೂ ನಾನಾಗಲಿ ಗಣೇಶ ಆಗಲಿ ಏನು ಕಷ್ಟಪಟ್ಟಿದ್ದೀವಿ, ಏನು ಮಣ್ಣೊತ್ತಿದ್ದೀವಿ ಗೊತ್ತಾಗಲಿಲ್ಲ ಅವ್ರಿಗೆ. ಒಂದು 200-250 ಜನ ಬಂದರು. ಅವರೆಲ್ಲ ಶೋಕಿಗೆ ಪಿಕ್ಚರ್ ಮಾಡಿಕೊಂಡು ಇವತ್ತು ಮನೆಯಲ್ಲಿ ಯಾರನ್ನ ಬಂದೆ ತೋರಿಸ್ತಾ, ಬನ್ನಿ ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ, ನಮ್ಮ ಮನೆ ಬರ್ಡೇಲಿ ಮಗು ಹೆಂಗಿತ್ತು ಗೊತ್ತಾ ನೋಡಿ ಅಂದ್ಬಿಟ್ಟು ಪಿಕ್ಚರ್ ತೋರಿಸ್ತಿರ್ತಾರೆ ಅವ್ರ ಮನೇಲಿ. ನೋಡಿ ಇದು ಹೀರೋಯಿನು, ಇದು ಡಿಯೇಟ್ ಸಾಂಗು, ಇದು ಅಂತ ಹೇಳ್ತಾರೆ. ಹಂಗಾಗಿದೆ ಸರ್, ಹಂಗಾಗಿದೆ ಇವತ್ತು ಇಂಡಸ್ಟ್ರಿ. ಸರ್, ಈ ಮಾತಾಡಿದ್ರಲ್ಲ ನೀವು, ಇದು ಕೇಳಿಸ್ಕೊಂಡಿರೋದು ನಾನು. ಯಾಕಂದ್ರೆ ಅಷ್ಟು ವರ್ಷಗಳಿಂದ ನಾನು ಇಂಡಸ್ಟ್ರಿ ಇದ್ದೀನಿ. ಈ ಗಣೇಶ ಏನಪ್ಪ ಇವಾಗ ಏನು ಹೇಳಿದ್ರಿ ನೀವು, ಇದು ಮೋಸ್ಟ್ಲಿ ನಿಮ್ಮ ಕಿವಿಗೆ ಬಿದ್ದಿರಬೇಕು ಅಂತ ಅನ್ಸುತ್ತೆ. ಒಂದೆರಡು ಮುಗಿಸ್ಬಿಡ್ತೀನಿ. ಹಂಗೆ ಆ ಥರ ಶೋಕಿಂಗ್ ಮಾಡಿರೋಂಥ ಸಿನಿಮಾ ಲವ್ ರೆಡ್ಡಿ ಅಲ್ಲ ಸರ್. ಅರ್ಥ ಆಯ್ತಾ? ಅದನ್ನ ಹೇಳಕ್ಕೆ ಬಂದೆ ನಾನು, ಅದು ಮುಗಿಸ್ಬಿಡ್ತೀನಿ ಸರ್. ಆ ಥರ ಶೋಕಿಗೆ ಬಿದ್ದು ನಮಗೇನ್ರಿ ದುಡ್ಡೈತೆ ಮಾಡೋಣ ಬನ್ರಿ ಅಂತ ದುರಾಂಕಾರಕ್ಕೆ ಮಾಡಿರೋ ಸಿನಿಮಾ ಅಲ್ಲ ಇದು. ಎಲ್ಲೋ ಒಂದು ಕಡೆ ತುಂಬ ಎಲ್ಲ ಕಷ್ಟಪಟ್ಟು ಎಲ್ರದ್ದು ಪೇಯ್ನ್ ಕಾಣುತ್ತೆ. ಈಗ ಒಬ್ಬ ಕಲಾವಿದ ಒಬ್ಬರನ್ನ ಒಪ್ಪಿಸ್ತಾನೆ ಅಂದರೆ ಅವನಿಗೆ ತುಂಬ ಪೇಯ್ನ್ ಇದ್ದರೆ ಮಾತ್ರ ಅವನ ಕಣ್ಣಲ್ಲಿ ಇನ್ನೊಬ್ಬರನ್ನ ನೋಡಿ ಸೆರೆ ಹಿಡ್ಕೊಡ್ತಾನಂತೆ. ಹೌದಲ್ಲ? ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ ಸರ್, ಇಷ್ಟು ಜನ ಬಂದ್ರು, ಬಟ್ ನಾನು ಗಣೇಶ ಅದ್ರ ಹಿಂದೆಗಡೆ ಎಷ್ಟು ಮಣ್ಣೊತ್ತಿದ್ವು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀವೆಷ್ಟು ಕಷ್ಟಪಟ್ಟಿದ್ದೀರ ಸರ್, ನಿಜವಾಗ್ಲೂ. ಇವತ್ತು ನಾನು ಅನ್ಕೊಂಡೆ ಇಷ್ಟು ಒಳ್ಳೆ ಆಗ್ತಿದ್ದಿಲ್ಲ ನಮಗೆ, ಇಲ್ಲಿ ಸರ್ ನೋಡ್ಬಿಟ್ಟು ನಮ್ಮನ್ನ ಈ ಥರ ಸಪೋರ್ಟ್ ಮಾಡ್ತಾರೆ, ಏನಕ್ಕಿರ್ಬೋದು ಅಂತ ಅನ್ಕೊಂಡು ನೀವು ಒಂದು ಮಾತು ಹೇಳಿದ್ರಿ. ನಮ್ಮ ಥರ ಯಾರಾದರೂ ಕಷ್ಟಪಟ್ಟಿರೋದು ನಮ್ಗೆ ಅನ್ಸಿದ್ರೆ ಖಂಡಿತ ನಾವು ಬಿಡೋದಿಲ್ಲ. ಖಂಡಿತವಾಗ್ಲಿ ಬಿಡುವಾಗ ನಮಗೆ ಗೊತ್ತಾಗ್ಬಿಡುತ್ತಮ್ಮ ಸಿನಿಮಾಗೆ ಅಂದರೆ ಇವ್ರು ಬಂದು ಶೋಕಿಗೆ ನಿಂತವ್ರ ಸಿನಿಮಾಗೆ ನಿಂತವ್ರ ಅಂತ ಗೊತ್ತಾಗ್ಬಿಡತ್ತೆ ನಮಗೆ. ಹಂಗೆ ಅದು ಪ್ರೊಡ್ಯೂಸರ್ ಪಾಪ ಅವ್ರನ್ನ ನೋಡ್ತಿದ್ದೆ, ಅವರು ದೇ ಆರ್ ವೆರಿ ಇನ್ನೋಸೆಂಟ್ಸ್ ಪಾಪ. ಅವ್ರಿಗೆ ಸಿನಿಮಾ ಬಗ್ಗೆ ಏನು ಜ್ಞಾನ ಇಲ್ಲ, ಬಟ್ ಒಂದು ಆಸೆ ಇದೆ. ನಮ್ಮ ಸ್ನೇಹಿತರು, ನಮ್ಮ ಸಂಬಂಧಿಕರು ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಚೆನ್ನಾಗಿರಲಿ ಅಂತ. ನಮ್ಮವರು ಅಂದರೆ ಜಾತಿ ಅಲ್ಲ ಅದು, ಆ್ಯಕ್ಚುಲಿ ಇಟ್ ಇಸ್ ನಾಟ್ ಎನಿ ನಮ್ಮವರು ಅಷ್ಟೇ. ನಾವೆಲ್ಲ ಈಗ ಹೌದು ಒಬ್ರಿಗೊಬ್ರು ಸಾಥ್ ಕೊಡಬೇಕು, ನಮ್ಮ ಫ್ಯಾಮಿಲಿ ಸಾಥ್ ಕೊಡಬೇಕು. ನಮ್ಗೆ ಯಾರೋ ಕೊಡಲಿಲ್ಲ ಅಂತ ನಾವು ನಮ್ಮ ಫ್ಯಾಮಿಲಿಗೆ ಬೈಕೊಡೋದು ಬೇಡ. ಇವತ್ತು ಮೊನ್ನೆ ಏನೋ ಹೇಳ್ತೀರಿ, ಬರೀ ರೆಡ್ಡಿಸ್ ಮಾಡ್ತಾರಾ ಅಂತಂದ್ರು ಅಂತ. ಇಲ್ಲ, ಸುಳ್ಳದು. ಪಾಪ ಎಲ್ಲ ಸೇರಿ ಎಲ್ರಿಗೂ, ಎಲ್ಲ ಕಲಾವಿದರಿಗೂ, ಎಲ್ಲ ಜಾತಿಯವ್ರಿಗೂ ಅವಕಾಶ ಕೊಟ್ಟಿದ್ದಾರೆ ಇಲ್ಲಿ. ಹೌದು, ರೈಟ್? ಯಾಕಂದರೆ ಪಾಪ ಎಲ್ಲ ಹೆಂಗೆ ಮಾಡ್ಬಿಡ್ತಾರೆ ಅಂದ್ರೆ, ನೀವೇ ಬ್ರ್ಯಾಂಡ್, ಅವೆಲ್ಲ ಸುಳ್ಳು. ದಯಮಾಡಿ ಇದನ್ನ ಯಾರು ತಲೆಯಲ್ಲಿ ಇಟ್ಕೋಬೇಡಿ. ಒಂದು ಟೀಮು ಆ ಪ್ರೊಡ್ಯೂಸರ್ಸ್ನ ನೋಡ್ತಿದ್ರೆ ನನಗೆ ತುಂಬ ಖುಷಿ ಅನಿಸುತ್ತೆ. ಅಂದರೆ ಆ ಉತ್ಸಾಹ, ಆ ಸಿನಿಮಾ ಮಾಡಿರುವಂಥ ಒಂದು ಖುಷಿ, ಮತ್ತು ಅವರು ಅದನ್ನು ತನ್ನ ಮಗು ಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಸರ್ ತುಂಬ ಚೆನ್ನಾಗಾಗಬೇಕು ಸರ್, ತುಂಬ ಚೆನ್ನಾಗಾಗಬೇಕು ಸರ್, ಎಲ್ಲ ಕರ್ಕೊಂಡು ಹೋಗ್ಬೇಕು ಸರ್, ಇದನ್ನು ದೊಡ್ಡ ಮಟ್ಟಕ್ಕೆ ಬಿಡಬೇಕು ಅಂತ. ಅದನ್ನು ಮತ್ತೆ ನಾನು ಕೂಡ ಒಬ್ಬ ಕಲಾವಿದನಾಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ನಿಮ್ಮಂತೆ ಸಾಮಾನ್ಯ ಮನುಷ್ಯನಾಗಿ ನಾನು ಯಾಕೆ ಈ ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಯಾಕೆ ಇದನ್ನು ತಂದು ನಿಮ್ಮ ಮಡ್ಲಿಗೆ ಆಗ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯಲ್ಲಿ ಮುಂದೆ ಒಂದು ದಿವಸ ಈ ಥರ ನಡಿಬಹುದು, ಅದು ಆಗದೇ ಇರಲಿ ಅಂತ ಅಷ್ಟೇ ನನಗೆ.